Hello friends, welcome back to SS Computopia, Ignite your digital mind. ಸೊ ಈ ಸೆಷನ್ ಅಲ್ಲೂ ಕೂಡ ನಾವು ಕ್ವಿಸ್ ನ ನೋಡೋಣ. ಸೊ ಈ ಕ್ವಿಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ತಡ ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. Knowledge is the light that guides you through the darkness of testing phase. So let's begin. The shortcut key to change selected text between lowercase, uppercase or capitalize each word is. ಸೊ ಇವಾಗ ನನಗೆ ಶಾರ್ಟ್ ಕಟ್ ಕಿ ಏನಪ್ಪ, ಇವಾಗ ನನಗೆ ಟೆಕ್ಸ್ಟ್ ನನಗೆ ಮಾಮೂಲಿ ಸೆಂಟೆನ್ಸ್ ಕೇಸ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ, ಅದನ್ನ ನಾನು ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್ಗೆ ಮತ್ತೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಬೇರೆ ಬೇರೆ ಕೇಸಿಗೆ ಚೇಂಜ್ ಮಾಡ್ಬೇಕಂದ್ರೆ ಏನ್ ಶಾರ್ಟ್ ಕಟ್ ಕಿ ಯೂಸ್ ಮಾಡ್ತೀವಿ? ಆಪ್ಷನ್ ಎ ನೋ ಶಾರ್ಟ್ ಕಟ್, ಆಪ್ಷನ್ ಬಿ ಕಂಟ್ರೋಲ್ ಝೆಡ್, ಆಪ್ಷನ್ ಸಿ F6, ಆಪ್ಷನ್ ಡಿ ಶಿಫ್ಟ್ F3. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಇಸ್ ಶಿಫ್ಟ್ F3. ಸೊ ನಾನು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ F3 ಪ್ರೆಸ್ ಮಾಡಿದ್ರೆ ಸೊ ಯಾವ್ಯಾವ ಡಿಫರೆಂಟ್ ಕೇಸಸ್ ಇದೆ ಎಲ್ಲಾದ್ರ ಮಧ್ಯೆ ಅದು ಟಾಗಲ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಬೈ ಡಿಫಾಲ್ಟ್ ಟೆಕ್ಸ್ಟ್ ಆರ್ ಡ್ಯಾಶ್ ಅಲೈನ್ಡ್ ಇನ್ MS ವರ್ಡ್. ವರ್ಡ್ ಅಲ್ಲಿ ಟೆಕ್ಸ್ಟ್ ಡಿಫಾಲ್ಟ್ ಆಗಿ ಯಾವ ರೀತಿ ಅಲೈನ್ ಆಗಿರುತ್ತೆ? ರೈಟ್, ಸೆಂಟರ್, ಲೆಫ್ಟ್, ಜಸ್ಟಿಫೈ. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಲೆಫ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. The primary purpose of using bullets in a document is. bullet na ನಾವು ಏನಕ್ಕೆ ಡಾಕ್ಯುಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ? To create a table, to list items clearly, to format text in bold, to list The primary purpose of using bullets in a document. ವರ್ಡ್ ಅಲ್ಲಿ ನಾವು ಬುಲೆಟ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕ್ರಿಯೇಟ್ ಎ ಟೇಬಲ್, ಟು ಲಿಸ್ಟ್ ಐಟಮ್ಸ್ ಕ್ಲಿಯರ್ಲಿ, ಟು ಫಾರ್ಮ್ಯಾಟ್ ಟೆಕ್ಸ್ಟ್ ಇನ್ ಬೋರ್ಡ್, ಟು ಡಿಲೀಟ್ ಅನ್ವಾಂಟೆಡ್ ಟೆಕ್ಸ್ಟ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. The primary purpose of using bullets in a document is. ಸೊ ಡಾಕ್ಯುಮೆಂಟ್ ನಲ್ಲಿ ಬುಲೆಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕ್ರಿಯೇಟ್ ಎ ಟೇಬಲ್, ಟು ಡಿಲೀಟ್ ಅನ್ವಾಂಟೆಡ್ ಟೆಕ್ಸ್ಟ್, ಟು ಫಾರ್ಮ್ಯಾಟ್ ಟೆಕ್ಸ್ಟ್ ಇನ್ ಬೋರ್ಡ್, ಟು ಲಿಸ್ಟ್ ಐಟಮ್ಸ್ ಕ್ಲಿಯರ್ಲಿ. ಸೊ ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಈಸ್ ಟು ಲಿಸ್ಟ್ ಐಟಮ್ಸ್ ಕ್ಲಿಯರ್ಲಿ. ಸೊ ನಾವು ಬುಲೆಟ್ಸ್ ನಂಬರಿಂಗ್ ಹಾಕೊಂಡ್ರೆ ನಮ್ಗೆ ಇರೋಂತ ಟೆಕ್ಸ್ಟ್ ಪಾಯಿಂಟ್ ಬೈ ಪಾಯಿಂಟ್ ಬರುತ್ತೆ. ಸೊ ನನಗೆ ಐಟಮ್ಸ್ ಎಲ್ಲಾನು ಕ್ಲಿಯರ್ ಆಗಿ ಲಿಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ವಾಟ್ ಟೈಪ್ ಆಫ್ ನಂಬರಿಂಗ್ ಈಸ್ ಟಿಪಿಕಲಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಆರ್ಡರ್ಡ್ ಲಿಸ್ಟ್ ಇನ್ MS ವರ್ಡ್. ಸೊ ಆರ್ಡರ್ಡ್ ಲಿಸ್ಟ್ ಬರ್ಬೇಕಂದ್ರೆ ನಾನು ಯಾವ ತರ ಬುಲೆಟ್ಸ್ ನ ಯಾವ ತರ ನಂಬರಿಂಗ್ ನ ಯೂಸ್ ಮಾಡ್ತೀನಿ? ರೋಮನ್ ನ್ಯೂಮರಲ್ಸ್ ಅಂದ್ರೆ 1 2 3 ಈ ರೀತಿ ಬರುತ್ತಲ್ಲ ಅದನ್ನ ಅಂತೀವಿ. ಡೆಸಿಮಲ್ ನಂಬರ್ಸ್ ಲೈಕ್ 1.0 1.1 1.2 ಅಂತ ಬರೀತೀವಲ್ಲ ಅದು. ಆಲ್ಫಾಬೆಟಿಕಲ್ ಆರ್ಡರ್, ಆಲ್ ಆಫ್ ದ ಅಬವ್. ಸೊ ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಈಸ್ ಆಲ್ ಆಫ್ ದ ಅಬವ್. ಈ ಎಲ್ಲಾ ಮೆಥಡ್ಸ್ ಯೂಸ್ ಮಾಡ್ಕೊಂಡು ನಾನು ನಂಬರಿಂಗ್ ನ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ಡ್ಯಾಶ್ ಫೀಚರ್ ಅಲೋಸ್ ಯು ಟು ಕ್ರಿಯೇಟ್ ಎ ಹೈರಾರ್ಚಿಕಲ್ ಲಿಸ್ಟ್ ಇನ್ MS ವರ್ಡ್. ಹೈರಾರ್ಚಿಕಲ್ ಲಿಸ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಬುಲೆಟ್ ಯೂಸ್ ಮಾಡ್ಕೊಂಡು ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? ಬುಲೆಟ್ಸ್ ವಿತ್ ಡಿಫರೆಂಟ್ ಶೇಪ್, ಮಲ್ಟಿ ಲೆವೆಲ್ ನಂಬರಿಂಗ್, ಸ್ಟ್ಯಾಂಡರ್ಡ್ ನಂಬರ್ ಲಿಸ್ಟ್, ಪ್ಯಾರಾಗ್ರಾಫ್, ಇಂಡೆಂಟೇಷನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಮಲ್ಟಿ ಲೆವೆಲ್ ನಂಬರಿಂಗ್. ಬುಲೆಟ್ಸ್ ನಂಬರಿಂಗ್ ಅದ್ರ ಜೊತೆ ಮಲ್ಟಿ ಲೆವೆಲ್ ನಂಬರಿಂಗ್ ಅಂತ ಇರುತ್ತೆ. ಸೊ ನಾನು ಮಲ್ಟಿ ಲೆವೆಲಿಂಗ್ ನಂಬರಿಂಗ್ ಯೂಸ್ ಮಾಡ್ಕೊಂಡ್ರೆ ಲೈಕ್ ಹೆಡ್ಡಿಂಗ್ ಗೆ ಒಂದು ಬುಲೆಟ್ ಬರುತ್ತೆ, ಲೈಕ್ ಸಬ್ ಹೆಡ್ಡಿಂಗ್ ಗೆ ಇನ್ನೊಂದು ಬುಲೆಟ್ ಬರುತ್ತೆ, ಅದ್ರೊಳಗಡೆ ಇರೋ ಇನ್ನೊಂದು ಸಬ್ ಹೆಡ್ಡಿಂಗ್ ಗೆ ಇನ್ನೊಂದು ನಂಬರ್ ಬರುತ್ತೆ. ಸೊ ಇದನ್ನ ನಾನು ಮಲ್ಟಿ ಲೆವೆಲಿಂಗ್ ಅಂತ ಹೇಳ್ತೀನಿ. ಸೊ ಈ ರೀತಿ ಮಲ್ಟಿ ಲೆವೆಲ್ ನಂಬರಿಂಗ್ ನ ಯೂಸ್ ಮಾಡ್ಕೊಂಡು ಸೊ ನನ್ನ ಹೈರಾರ್ಕಿಯಲ್ ಲಿಸ್ಟ್ ಅಲ್ಲಿ ಇರುವಂತ ಟೆಕ್ಸ್ಟ್ ಗೆ ನಾನು ಬುಲೆಟ್ಸ್ ನ ಅಥವಾ ನಂಬರಿಂಗ್ ನ ಆಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ವಿ ಪ್ರೆಸ್ ಟ್ಯಾಬ್ ಬಟನ್ ಇನ್ ಎ ನಂಬರ್ಡ್ ಲಿಸ್ಟ್. ಟ್ಯಾಬ್ ನಂಬರ್ ಲಿಸ್ಟ್ ಅಲ್ಲಿ ನಾವು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ಕ್ರಿಯೇಟ್ಸ್ ಎ ಸಬ್ ನಂಬರ್ಡ್ ಐಟಮ್ಸ್. It creates a sub-numbered item under the current item. ಸೊ ನಾನು ಟ್ಯಾಬ್ ಪ್ರೆಸ್ ಮಾಡಿದ ತಕ್ಷಣ ಅದ್ರ ಕೆಳಗಡೆ ಇರುವಂತ ಸಬ್ ನಂಬರ್ಡ್ ಐಟಮ್ ಕ್ರಿಯೇಟ್ ಆಗುತ್ತೆ. ಈ ಐಟಮ್ ಹೆಡ್ಡಿಂಗ್ ಆಗಿ ಅದ್ರ ಕೆಳಗಡೆ ಸಬ್ ಹೆಡ್ಡಿಂಗ್ ತರ ಆಗುತ್ತೆ. ಬಿ, ಇಟ್ ಇನ್ಕ್ರೀಸಸ್ ದ ಸೈಜ್ ಆಫ್ ನಂಬರ್ಸ್. ಸೊ ನಂಬರ್ಸ್ ಸೈಜ್ ನ ಇನ್ಕ್ರೀಸ್ ಮಾಡುತ್ತೆ. ಸಿ, ಇಟ್ ಮೂವ್ಸ್ ದ ಎಂಟೈರ್ ಲಿಸ್ಟ್ ಟು ದ ರೈಟ್. ಸೊ ನನ್ನ ಟ್ಯಾಬ್ ಓದಿದ ತಕ್ಷಣ ಏನ್ ಲಿಸ್ಟ್ ಇದೆ ಅದು ಫುಲ್ ರೈಟ್ ಸೈಡ್ ಹೋಗುತ್ತೆ.
ಡಿ ಇಟ್ ಚೇಂಜಸ್ ದ ಬುಲೆಟ್ ಸ್ಟೈಲ್ ಟು ಅ ಸಿಂಬಲ್. ಸೊ ಬುಲೆಟ್ ಸ್ಟೈಲ್ ಇರೋದು ಏನಾಗುತ್ತೆ, ಸಿಂಬಲ್ ಆಗಿ ಚೇಂಜ್ ಆಗುತ್ತೆ. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಏನಾಗುತ್ತೆ ಅಂದ್ರೆ ಇಟ್ ಕ್ರಿಯೇಟ್ಸ್ ಎ ಸಬ್ ನಂಬರ್ಡ್ ಐಟಮ್ ಅಂಡರ್ ದ ಕರೆಂಟ್ ಐಟಮ್. ಸೊ ಒಂದು ಹೆಡ್ಡಿಂಗ್ ಇರುತ್ತೆ, ಅದಾದ್ಮೇಲೆ ನಾನು ಹೆಡ್ಡಿಂಗ್ ಆದ್ಮೇಲೆ ಎಂಟರ್ ಕೊಟ್ರೆ ನೆಕ್ಸ್ಟ್ ಬುಲೆಟ್ ಬರುತ್ತೆ. ಸೊ ಅದನ್ನ ಟ್ಯಾಪ್ ಕೊಟ್ರೆ ಅದ್ರ ಸಬ್ ಹೆಡ್ಡಿಂಗ್ ತರ ಟೆಕ್ಸ್ಟ್ ಬರುತ್ತೆ ನಮಗೆ. ಓಕೆ, ಹೈಯಾರ್ಚಿಯಲ್ ಆಗಿ ಬರ್ಬೇಕಂದ್ರೆ ಅವಾಗ ನಾನು ಟ್ಯಾಪ್ ಕೊಟ್ಟು ಹೈಯಾರ್ಕಿನ ಕ್ರಿಯೇಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The default line spacing in MS Word is dash 1, 1.15, 1.5, 2. So answers check ಮಾಡ್ಕೊಳ್ಳೋಣ. ಸೊ 2007 ಅಲ್ಲಿ ನನಗೆ ಡಿಫಾಲ್ಟ್ ಬಂದ್ಬಿಟ್ಟು 1.15. ಓಕೆ, ಲೈನ್ ಸ್ಪೇಸಿಂಗ್ ಅಂದ್ರೆ ಒಂದು ಟೆಕ್ಸ್ಟ್ ಇರುತ್ತಲ್ಲ, 2 ಲೈನ್ ಅಲ್ಲಿ ಟೆಕ್ಸ್ಟ್ ಬಂತು ಅಂದ್ರೆ ಆ ಒಂದು ಫಸ್ಟ್ ಲೈನ್ಗೂ ಸೆಕೆಂಡ್ ಲೈನ್ಗೂ ಸ್ಪೇಸ್ ಇರುತ್ತೆ ಅಲ್ಲ, ಅದನ್ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಲೈನ್ ಸ್ಪೇಸಿಂಗ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. We can remove extra space after a paragraph by using dash option. ಸೊ ಪ್ಯಾರಾಗ್ರಾಫ್ ಇರುತ್ತೆ ಅಲ್ವಾ, ಅದರಲ್ಲಿ ಇರೋಂಥ ಎಕ್ಸ್ಟ್ರಾ ಸ್ಪೇಸ್ ನ ನಾನು ಯಾವ ಆಪ್ಷನ್ ನ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ಬೋದು? ಬೈ ಪ್ರೆಸಿಂಗ್ ದ ಬ್ಯಾಕ್ ಸ್ಪೇಸ್ ಕೀ, ಬೈ ಚೇಂಜಿಂಗ್ ದ ಇಂಡೆಂಟ್ಸ್, by pressing the backspace key, by changing the indents, by selecting no spacing from the paragraph group, by changing the font size. So extra space ಹೇಗೆ ರಿಮೂವ್ ಮಾಡ್ತೀವಿ? ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಸ್ಪೇಸ್ ಹೇಗೆ ರಿಮೂವ್ ಮಾಡ್ತೀವಿ ಅಂದ್ರೆ ಪ್ಯಾರಾಗ್ರಾಫ್ ಗ್ರೂಪಿಗೆ ಹೋಗಿ ನೋ ಸ್ಪೇಸಿಂಗ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಎಕ್ಸ್ಟ್ರಾ ಸ್ಪೇಸ್ ಇರೋದು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The term line spacing refers to line spacing ಅಂದ್ರೆ ಏನು? The distance between characters in a word, the distance between paragraph, the width of margin, the distance between lines of text. So answers check ಮಾಡ್ಕೊಳ್ಳೋಣ. So line spacing ಅಂದ್ರೆ distance between lines of text ಅನ್ನೋದನ್ನ ನಾವು line spacing ಅಂತೀವಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಾಗ್ರಾಫ್ ನ ಲೈಕ್ ಪ್ಯಾರಾಗ್ರಾಫ್ ಆದ್ಮೇಲೆ ಬಿಫೋರ್ ಪ್ಯಾರಾಗ್ರಾಫ್ ಆಫ್ಟರ್ ಪ್ಯಾರಾಗ್ರಾಫ್ ಸ್ಪೇಸ್ ನ ಕೊಟ್ಕೊಂಡು ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಮಾತಾಡ್ತಿರೋದು ಲೈನ್ ಸ್ಪೇಸಿಂಗ್ ಬಗ್ಗೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್. ದ ಆಪ್ಷನ್ ಯೂಸ್ಡ್ ಟು ಲಿಸ್ಟ್ ದ ಕರೆಂಟ್ ಸೆಲೆಕ್ಷನ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಈಸ್. ಸೊ ಇವಾಗ ನನ್ಗೆ ಏನೋ ಟೆಕ್ಸ್ಟ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿರ್ತೀನಲ್ಲ, ಅದು ನನಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಆಗ್ಬೇಕಂದ್ರೆ ಏನ್ ಆಪ್ಷನ್ ನ ಯೂಸ್ ಮಾಡ್ತೀನಿ? ಸಾರ್ಟ್, ಫಿಲ್ಟರ್, ಕಂಡೀಷನಲ್ ಫಾರ್ಮ್ಯಾಟಿಂಗ್, ನನ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಸಾರ್ಟ್. ಸೊ ಸಾರ್ಟ್ ನ ಯೂಸ್ ಮಾಡ್ಕೊಂಡು ನಾನು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ನನಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಅರೇಂಜ್ ಮಾಡ್ಬೋದು ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲೂ ಅರೇಂಜ್ ಮಾಡ್ಬೋದು. ಅಸೆಂಡಿಂಗ್ ಆರ್ಡರ್ ಇನ್ ದ ಸೆನ್ಸ್ ಎ ಟು ಝೆಡ್, ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಝೆಡ್ ಟು ಎ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ದ ಶೇಡಿಂಗ್ ಕಮಾಂಡ್ ಈಸ್ ಯೂಸ್ಡ್ ಟು ಡ್ಯಾಶ್. ಶೇಡಿಂಗ್ ಕಮಾಂಡ್ ನ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಚೇಂಜಸ್ ದ ಫಾಂಟ್ ಸ್ಟೈಲ್, changes the font style, adds page color to whole page including margin, adjusts the line spacing, add color to the background of the selected text or para. So shading option ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಆನ್ಸರ್ಸ್ ಕರೆಕ್ಟ್ ಆಗಿ ಗೆಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇದಕ್ಕೆ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಶೇಡಿಂಗ್ ಆಪ್ಷನ್ ಯೂಸ್ ಮಾಡ್ಕೊಂಡು we can add color to the background of the selected text or para. ಸೊ ನಾನು ಒಂದು ಪ್ಯಾರಾನ ಅಥವಾ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಹಾಕ್ಬೇಕಂದ್ರೆ ಶೇಡಿಂಗ್ ಕಮಾಂಡ್ ನ ಯೂಸ್ ಮಾಡ್ಕೊಂಡು ನಾನು ಶೇಡ್ ಮಾಡ್ತೀನಿ. ಸೊ ಶೇಡಿಂಗ್ ಯಾಕೆ ಮಾಡ್ಬೇಕು? ಹೈಲೈಟರ್ ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿರಲ್ಲ, ಲೈಕ್ ಹೈಲೈಟರ್ ಇನ್ ದ ಸೆನ್ಸ್ ಯಾವ್ದಾದ್ರು ಟೆಕ್ಸ್ಟ್ ನನಗೆ ಇಂಪಾರ್ಟೆಂಟ್ ಇದೆ ಓದ್ಬೇಕಾದ್ರೆ ಅಂದ್ರೆ ಅದನ್ನ ಹೈಲೈಟ್ ಮಾಡೋದಕ್ಕೆ ಹೈಲೈಟರ್ ಯೂಸ್ ಮಾಡ್ತೀನಿ. ಅದು ನನಗೆ ಪ್ರಿಂಟ್ ಕೊಟ್ಟಾಗ ಹೈಲೈಟ್ ಮಾಡಿರುವಂತ ಟೆಕ್ಸ್ಟ್ ಪ್ರಿಂಟ್ ಆಗೋದಿಲ್ಲ. ಬಟ್ ನನಗೆ ಪ್ರಿಂಟ್ ಆಗ್ಬೇಕಂದ್ರೆ ಜಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಶೇರ್ ಮಾಡ್ತೀನಿ. That's it. Okay. Next set of question ನೋಡೋಣ. The option used to add a line around the paragraph is. ಒಂದು ಪ್ಯಾರಾಗ್ರಾಫ್ ಇರುತ್ತೆ ಅನ್ಕೊಳ್ಳಿ, ಅದ್ರ ಸುತ್ತಲೂ ಲೈನ್ ಹಾಕ್ಬೇಕಂದ್ರೆ ಏನ್ ಮಾಡ್ತೀವಿ? ಶೇಡಿಂಗ್, ಬಾರ್ಡರ್ಸ್, ಸಾರ್ಟ್, ಇಂಡೆಂಟ್. ಆಪ್ಷನ್ ಆನ್ಸರ್ ನೋಡ್ಕೊಳ್ಳೋಣ. ಆನ್ಸರ್ ಬಂದು ಬಾರ್ಡರ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ದ ಶಾರ್ಟ್ಕಟ್ ಕೀ ಟು ಇನ್ಕ್ರೀಸ್ ಇಂಡೆಂಟ್ ಈಸ್ ಡ್ಯಾಶ್. ಇಂಡೆಂಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ ಶಿಫ್ಟ್ ಐ, ಕಂಟ್ರೋಲ್ ಟಿ, ಕಂಟ್ರೋಲ್ ಎಂ, ಕಂಟ್ರೋಲ್ ಆರ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು
ಕಂಟ್ರೋಲ್ ಎಂ. ಕಂಟ್ರೋಲ್ ಎಂ ಮಾಡಿದ್ರೆ ಏನಾಗುತ್ತೆ ನನಗೆ ಇಂಡೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The purpose of style groups is so style group ಏನಕ್ಕೆ ಯೂಸ್ ಮಾಡ್ತೀವಿ? To insert tables and images, to copy and paste the text, to format text and paragraph, to insert the purpose of styles group is style group na ನಾವು ಏನಕ್ಕೆ ಯೂಸ್ ಮಾಡ್ತೀವಿ? To insert table and images, to copy and paste the text, to format text and paragraph, to insert borders. So answers ಚೆಕ್ ಮಾಡ್ಕೊಳ್ಳೋಣ. ಸೊ ಪ್ಯಾರಾಗ್ರಾಫ್ ನಾವು ಸ್ಟೈಲ್ಸ್ ಗ್ರೂಪ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನನ್ನ ಟೆಕ್ಸ್ಟ್ ಏನಿದೆ ಸ್ಟೈಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಟು ಫಾರ್ಮ್ಯಾಟ್ ಟೆಕ್ಸ್ಟ್ ಮತ್ತೆ ಪ್ಯಾರಾಗ್ರಾಫ್ ಮಾಡೋದಕ್ಕೆ. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾನು ಫಾಂಟ್ ಸೈಜು, ಸ್ಟೈಲು, ಬೋಲ್ಡು, ಇಟಾಲಿಕ್, ಲೈನ್ ಸ್ಪೇಸಿಂಗ್ ಎಲ್ಲ ಕೂಡ ಸೆಟ್ ಮಾಡ್ಬೋದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೆಡ್ಡಿಂಗ್ ಟೈಟಲ್ ಅಂತ ತಗೋತೀನಿ ಅಂತ ಅನ್ಕೊಳ್ಳಿ. ಟೈಟಲ್ ಇವಾಗ ನನಗೆ ಪರ್ಟಿಕ್ಯುಲರ್ ಫಾಂಟ್ ಫೇಸ್ ಅಥವಾ ಫಾಂಟ್ ಸ್ಟೈಲ್ ಇರುತ್ತೆ. ನಾನು ಇವಾಗ ಒಂದು 10 ಚಾಪ್ಟರ್ ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೂ ನನಗೆ ಸೇಮ್ ಫಾಂಟಲ್ ಬರ್ಬೇಕಂದ್ರೆ ನಾನು ಹೆಡ್ಡಿಂಗ್ ಮಾಡಿ ಟೈಟಲ್ ಮಾಡಿದ ತಕ್ಷಣ ಅದನ್ನ ಟೈಪ್ ಮಾಡಿದ ತಕ್ಷಣ ಸೆಲೆಕ್ಟ್ ಮಾಡಿ ಸ್ಟೈಲ್ ಗ್ರೂಪಿಗೆ ಹೋಗಿ ಅಲ್ಲಿ ಟೈಟಲ್ ಅಂತ ತಗೊಂಡ್ರೆ ಸೊ ಆ ಟೈಟಲ್ಗೆ ಸೆಟ್ ಆಗಿರುವಂತ ಫಾಂಟ್ ಸೈಜು, ಸ್ಟೈಲು, ಕಲರು ಎಲ್ಲಾನು ನಂಗೆ ಅಪ್ಲೈ ಆಗುತ್ತೆ. ಅದನ್ನ ಬೇಕಾದ್ರೆ ನೀವು ಮಾಡಿಫೈ ಕೂಡ ಮಾಡ್ಬೋದು. ಓಕೆ, ಸೊ ನಮ್ದು ಇವಾಗ ದೊಡ್ಡ ಪ್ರಾಜೆಕ್ಟ್ಸ್ ಆತರ ಜಾಸ್ತಿ ಟೆಕ್ಸ್ಟ್ ಇರುವಂತ ಡಾಕ್ಯುಮೆಂಟ್ ಮಾಡ್ತಿದೀವಿ ಅಂದ್ರೆ ಸೊ ಈ ಸ್ಟೈಲ್ಸ್ ಗ್ರೂಪ್ ನ ಯೂಸ್ ಮಾಡ್ಕೊಂಡು ನಾವು ಹೆಡ್ಡಿಂಗು, ಸಬ್ ಹೆಡ್ಡಿಂಗು, ಟೈಟಲ್ಲು ಮತ್ತೆ ಟೆಕ್ಸ್ಟ್ ಯಾವ ರೀತಿ ಇರಬೇಕು, ಲೈನ್ ಸ್ಪೇಸಿಂಗ್ ಹೇಗಿರ್ಬೇಕು ಒಟ್ಟಿಗೆ ಡಾಕ್ಯುಮೆಂಟ್ ಸೆಟ್ ಮಾಡ್ಬಿಡ್ತೀವಿ ಸ್ಟೈಲ್ಸ್ ನ. ಸೊ ಅದೇ ರೀತಿ ನನಗೆ ಎಲ್ಲ ಡಾಕ್ಯುಮೆಂಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ ಆ ಡಾಕ್ಯುಮೆಂಟ್ ಫುಲ್ ಅದೇ ಸ್ಟೈಲು ಅದೇ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ಸ್ಟೈಲ್ ಯೂಸ್ ಟು ಫಾರ್ಮ್ಯಾಟ್ ಹೆಡ್ಡಿಂಗ್ಸ್ ಇನ್ MS ವರ್ಡ್ ಈಸ್. ಸೊ ಹೆಡ್ಡಿಂಗ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ಸ್ಟೈಲ್ ಯಾವುದು? ನಾರ್ಮಲ್, ಹೆಡ್ಡಿಂಗ್ 1, ಟೈಟಲ್, ಸಬ್ ಟೈಟಲ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಹೆಡ್ಡಿಂಗ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಯೂಸ್ ಮಾಡೋದು ಹೆಡ್ಡಿಂಗ್ 1, ಟೈಟಲ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಟೈಟಲ್, ಸಬ್ ಟೈಟಲ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಸಬ್ ಟೈಟಲ್. ಸೊ ಅದನ್ನ ಬಿಟ್ಟು ಮಾಮೂಲಿ ಟೆಕ್ಸ್ಟ್ ಇರುತ್ತಲ್ಲ ಅದಕ್ಕೆ ನಾರ್ಮಲ್. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. ವಾಟ್ ಹ್ಯಾಪನ್ಸ್ ವೆನ್ ಯು ಪ್ರೆಸ್ ಇನ್ಕ್ರೀಸ್ ಇಂಡೆಂಟ್ ಆಪ್ಷನ್? ಇನ್ಕ್ರೀಸ್ ಇಂಡೆಂಟ್ ಆಪ್ಷನ್ ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ದ ಟೆಕ್ಸ್ಟ್ ವಿಲ್ ಮೂವ್ ಫಾರ್ದರ್ ಅವೇ ಫ್ರಮ್ ದ ಮಾರ್ಜಿನ್, ದ ಟೆಕ್ಸ್ಟ್ ವಿಲ್ ಮೂವ್ ಕ್ಲೋಸರ್ ಟುವರ್ಡ್ಸ್ ದ ಮಾರ್ಜಿನ್, ಇಟ್ ಅಲೈನ್ಸ್ ದ ಟೆಕ್ಸ್ಟ್ ಟು ಸೆಂಟರ್, ನಥಿಂಗ್ ಹ್ಯಾಪನ್ಸ್. ಸೊ ನಾನು ಇನ್ಕ್ರೀಸ್ ಇಂಡೆಂಟ್ ಅಂತ ಕೊಟ್ಟಾಗ ಏನಾಗುತ್ತೆ ಅನ್ನೋದು ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ದ ಟೆಕ್ಸ್ಟ್ ವಿಲ್ ಮೂವ್ ಫಾರ್ದರ್ ಅವೇ ಫ್ರಮ್ ದ ಮಾರ್ಜಿನ್. ಸೊ ಮಾರ್ಜಿನ್ ಇಂದ 0.5 ಇಂಚಸ್ ಮುಂದಕ್ಕೆ ಬರುತ್ತೆ. ಅದಕ್ಕೆ ನಾನು ಅದನ್ನ ಫಾರ್ದರ್ ಅವೇ ಫ್ರಮ್ ಮಾರ್ಜಿನ್ ಇಂದ ದೂರ ಬರುತ್ತೆ ಅಂತ ಹೇಳ್ತೀನಿ. ಓಕೆ, ಎಷ್ಟು ಬರುತ್ತೆ ಅಂದ್ರೆ 0.5 ಇಂಚಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ದ ಸ್ಟೈಲ್ ಯೂಸ್ಡ್ ಟು ಫಾರ್ಮ್ಯಾಟ್ ಹೆಡ್ಡಿಂಗ್ಸ್ ಇನ್ MS ವರ್ಡ್ ಈಸ್. The find feature in MS Word is used to. So find feature word ಅಲ್ಲಿ ಇದೆಯಲ್ಲ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? Replace word with images, find and delete empty paragraph, search for a specific word or phrase in a document, change the font size of a text. So answers check ಮಾಡ್ಕೊಳ್ಳೋಣ. So find feature ನ ಯೂಸ್ ಮಾಡಿದ್ರೆ ಸರ್ಚ್ ಫಾರ್ ಸ್ಪೆಸಿಫಿಕ್ ವರ್ಡ್ ಆರ್ ಫ್ರೇಸ್ ಇನ್ ಎ ಡಾಕ್ಯುಮೆಂಟ್. ಒಂದು ವರ್ಡ್ ಅಥವಾ ಒಂದು ಫ್ರೇಸ್ ನ ಸರ್ಚ್ ಮಾಡ್ಬೇಕಂದ್ರೆ ನಾವು ಫೈಂಡ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ದ ಶಾರ್ಟ್ಕಟ್ ಕೀ ಟು ಓಪನ್ ಫೈಂಡ್ ಅಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಈಸ್. ಸೊ ಫೈಂಡ್ ಅಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ F, ಕಂಟ್ರೋಲ್ H, ಇನ್ಸರ್ಟ್ ಟ್ಯಾಬಿಗೆ ಹೋಗಿ ಕ್ಲಿಪ್ ಬೋರ್ಡ್, ಹೋಮ್ ಟ್ಯಾಬ್ಗೆ ಹೋಗಿ ಕ್ಲಿಪ್ ಬೋರ್ಡ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಫೈಂಡ್ ಅಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಕಂಟ್ರೋಲ್ H ಯೂಸ್ ಮಾಡ್ತೀವಿ. ಕಂಟ್ರೋಲ್ F ಯೂಸ್ ಮಾಡಿದ್ರೆ ಫೈಂಡ್ ಬಾಕ್ಸ್ ನನಗೆ ಓಪನ್ ಆಗುತ್ತೆ, ಅಂದ್ರೆ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಆರ್ಟಿಸ್ಟಿಕ್ ಟೆಕ್ಸ್ಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ MS ವರ್ಡ್ ಯೂಸಿಂಗ್ ಡ್ಯಾಶ್ ಆಪ್ಷನ್. ಆರ್ಟಿಸ್ಟಿಕ್ ಟೆಕ್ಸ್ಟ್ ನ ಹೇಗೆ ಇನ್ಸರ್ಟ್ ಮಾಡ್ತೀವಿ ವರ್ಡ್ ಅಲ್ಲಿ ಅಂತ ಕ್ವಶನ್. ವರ್ಡ್ ಆರ್ಟ್, ಸ್ಮಾರ್ಟ್ ಆರ್ಟ್, ಶೇಪ್ಸ್, ಟೆಕ್ಸ್ಟ್ ಬಾಕ್ಸ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ವರ್ಡ್ ಆರ್ಟ್. ಓಕೆ, ದ ವರ್ಡ್ ಆರ್ಟ್ ಫೀಚರ್ ಇಸ್ ಫೌಂಡ್ ಇನ್ ಡ್ಯಾಶ್ ಟ್ಯಾಬ್. ನನಗೆ ವರ್ಡ್ ಆರ್ಟ್ ಫೀಚರ್ ಯಾವ ಟ್ಯಾಬ್ ಅಲ್ಲಿ ಇದೆ? ಡಿಸೈನ್, ಹೋಮ್, ಪೇಜ್ ಲೇಔಟ್, ಇನ್ಸರ್ಟ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಇನ್ಸರ್ಟ್ ಟ್ಯಾಬ್ ಅಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಸೊ ನೀವು ಔಟ್ ಆಫ್ 20 ಎಷ್ಟು ಸ್ಕೋರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ನ ಪ್ರೆಸ್ ಮಾಡಿ. ಅವಾಗ ನಾನು ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ. ಓಕೆ, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಿ @rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಏನಪ್ಪಾ ಅಂದ್ರೆ @rashmimahesh. Bye bye. Meet you all in my next video.